ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಮ್ಮ ತಂಗಿ ಮನೆಗೆ ಹೋಗಿದ್ದೆ. ಗೃಹ ಪ್ರವೇಶ ಇತ್ತು ನಮ್ಮ ತಂಗಿ ಮನೆಯದು. ಅಲ್ಲಿ ಕೆಲವೊಂದು ವಿಡಿಯೋಗಳನ್ನ ತೆಗೆದುಕೊಂಡಿದ್ದೆ. ಅದನ್ನೇ ಹಾಕಿದ್ದೆ ಇವತ್ತಿನ ನಾವಲ್ಲಿ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಮ್ಮ ತಂಗಿ ಮೊಮ್ಮಕ್ಕಳು ಅವರಿಬ್ಬರು ಆಡ್ತಾ ಇದ್ದಾರಲ್ಲ. ಚಿಕ್ಕ ಚಿರು ಇಲ್ಲಿ ನೋಡಿ. ಇವನು ನಮ್ಮ ತಂಗಿ ಮಗ. ದೊಡ್ಡವನು ಪ್ರತ್ಯಕ್ಷ ಅಂತ. ಅವನು ನಮ್ಮ ತಂಗಿಯ ಮಗನ ಮಗ. ಇಬ್ಬರು ಮೊಮ್ಮಕ್ಕಳು. ಇನ್ನೊಬ್ಬನಿದ್ದಾನೆ ನಮ್ಮ ತಂಗಿ ಮೊಮ್ಮಗ ಮುಕಂದ ಅಂತ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ದೇವರಿಗೆ ಬಲಿ ಇಡೋಕ್ಕೆ ಅನ್ನ ರೈಸ್ ಮಾಡಿರ್ತಾರೆ. ಅದನ್ನೇ ದೃಷ್ಟಿ ಥರ ಇದು ಮಾಡೋಕ್ಕೆ ಒಂದು ರಂಗೋಲಿ ತೆಗೆದು ಹಾಕಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ರಂಗೋಲಿ. ಇವನು ಆಟ ಆಡ್ತಾ ಇದ್ದಾನೆ ಚಿರು. ಸುದರ್ಶನ ಹೋಮ ಅಂತ ಮಾಡಿಸಿದ್ರು ಹಿಂದಿನ ದಿವಸ. ಗೃಹಪ್ರವೇಶದ ದಿವಸ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು. ನೋಡಿ, ಇದು ಸುದರ್ಶನ ಹೋಮ ಅಂತ ಮಾಡಿಸಿದ್ರು. ಅದು ರಂಗೋಲಿ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ತುಂಬ ಚೆನ್ನಾಗಿ ಮಾಡಿದರು. ನೋಡಿ, ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರ್ 2 ಕಟ್ಸಿದ್ದಾರೆ. ಮೇಲೆ ತುಂಬ ದೊಡ್ಡದಾಗಿದೆ ಹಾಲು. ಇದು ಕೆಳಗಡೆ ಪೋರ್ಷನ್. ಪೂಜಾ ನಡೀತಾ ಇದೆ. ಇವಾಗ ಬ್ಲೌಸು ಆಗುತ್ತಾ? ಮತ್ತು ಬರೀ ಸೀರೆ ಉಟ್ಕೊತಿದ್ರು. ಆರತಿ ಬೆಳಗ್ತಾ ಇದ್ದಾರೆ ಗಂಡ ಹೆಂಡತಿಗೆ. ನಮ್ಮ ತಂಗಿ ಮಗಳು ಈಗ ಹೋದ್ಲಲ್ಲ, ಇವಳು ನನ್ನ ಮಗಳು, ನಮ್ಮ ಅಣ್ಣನ ಸೊಸೆ ಒಬ್ಬಳು. ಇಬ್ಬರು ಅಲ್ಲೇ ಕೂತ್ಕೊಂಡಿದ್ರು. ಅಲ್ಲೇ ನಾನು ಕೂಡ ಅಲ್ಲೇ ಕೂತ್ಕೊಂಡಿದ್ದೆ ಪೂಜೆ ಮುಗಿಯೋವರೆಗೂ. ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ನಾನು. ಎಲ್ಲ ಆರತಿ ಬೆಳಗ್ತಾ ಎಲ್ಲ ಆರತಿ ಬೆಳಗಿ ಸೀರೆ ಬಟ್ಟೆಗಳನ್ನು ಕೊಟ್ಟರು. ನಮ್ಮ ತಂಗಿ ಬೀಗ್ರ ಆಗಬೇಕಾದ್ರೆ ಹೊರಗಡೆ ಇದು ಕೋಟೆ ಕೊದಕ್ಕೆ ಬಂದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ವಿಶಾಲವಾಗಿ ಬಿಟ್ಟಿದ್ದಾರೆ ಜಾಗನ. ಈಗ ಮೇಲೆ ಬಂದು ಅಪ್ಸ್ಟೇರು ಫಸ್ಟ್ ಫ್ಲೋರಿಗೆ ಬಂದ್ವಿ. ಮನೆ ನೋಡಿ ನೋಡ್ಕೊಂಬರೋಣ ಬನ್ನಿ ಮನೆಯನ್ನು. ಹಾಲು ದೊಡ್ಡದಾಗಿದೆ. ಹಾಗೆ ಓಪನ್ ಕಿಚನ್. ಇದು ದೇವ್ರ ಮನೆ. ಈ ಕಡೆ ಇದು ಓಪನ್ ಕಿಚನ್. ಇದೆಲ್ಲ ಬಂದವ್ರಿಗೆಲ್ಲ ಲಾಡು ಎಲ್ಲ ಪ್ರಸಾದ ಕೊಡ್ತಾಯಿದ್ರು. ಲಾಡು ಹಾಕಿ ಒಂದು ಬಾಕ್ಸಲ್ಲಿ ಲಾಡುಗಳನ್ನು ಹಾಕಿ ಮೊದಲೇ ಆಗಲಿ ಪ್ಯಾಕ್ ಮಾಡಿ ಎಲ್ಲ ಬಂದವರಿಗೆಲ್ಲ ಎಷ್ಟು ಈಗ ನೋಡಿ 3 ಬೆಡ್ರೂಮ್ ಟೋಟಲ್ಲು. ಇದು ನೀಟಿದೆ ಪಕ್ಕಕ್ಕೆ. ನೋಡಿ, ಇದೊಂದು ಬೆಡ್ರೂಮು. ನೋಡಿ, ಇದೊಂದು ಇನ್ನೊಂದು ಪಕ್ಕಕ್ಕೆ 3 ಬೆಡ್ರೂಮ್ ಟೋಟಲ್. ಚೆನ್ನಾಗಿದೆ. ಮೇಲೆ 3 ಬೆಡ್ರೂಮ್ ಇದೆ. ಇದೊಂದು ಬೆಡ್ರೂಮು, 3 ಬೆಡ್ರೂಮ್ ಟೋಟಲ್. ಇಬ್ಬರು ಮಕ್ಕಳು ಗಂಡ ಹೆಂಡತಿ ಇರ್ತಾರೆ. ಬಂದೂರಿಗೆ ಹೋಗಿ ಎಷ್ಟು ಬಂತ ಮಾಡಿದ್ದಾರೆ. ಇದು ನೋಡಿ, ಹಾಗೆ ಸೈಡಲ್ಲಿ ಹಾಗೆ ಬಾಲ್ಕನಿ ಥರ ಬಿಟ್ಟಿದ್ದಾರೆ. ನೋಡಿ, ಇಲ್ಲೇ ಈ ಕಡೆ ವಾಷಿಂಗ್ ಮಿಷಿನ್ ಇಡೋಕ್ಕೆ ಮಾಡಿದ್ದಾರೆ. ಇದನ್ನು ಹಿಂದಿನ ದಿವಸ ಪೂಜೆ ಮಾಡಿದ್ದಾರೆ. ಸುದರ್ಶನ ಚಕ್ರ.
ಫಿಲ್ಮಲ್ಲಿ ಖಳನಾಯಕ ಸ್ವಲ್ಪ ಅವ್ರು ಕೂಡ ಬಂದಿದ್ದರು. ನನ್ನ ಫ್ರೆಂಡ್ ಅವರು ಕೂಡ ಬಂದಿದ್ದರು ನೋಡಿ. ಹಾಗೆ ಅವರು ಪೂಜೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಯಾವುದೇ ಫಂಕ್ಷನ್ ಇಲ್ಲಿ ಬರ್ತಾರೆ. ಪೂಜೆ ಆಗಲೇ ಮುಗಿಯಿತು. ಆರ್ತಿಗಳಿಗೆ ಎಲ್ಲರಿಗೂ ಮಂಗಳಾರತಿ ಕೊಡ್ತಾಯಿದ್ರು. ಲಾಸ್ಟಲ್ಲಿ ಒಂದೂವರೆ ಆಗಿತ್ತು ಕುತ್ಕೊಂಡಾಗ. ತುಂಬ ವೆರೈಟೀಸ್ ಮಾಡಿದ್ರು. ಎಲ್ಲ ಸ್ವೀಟ್ಸು ವೆರೈಟೀಸ್ ತುಂಬ ಇತ್ತು. ಪೂರಿ ಇತ್ತು, ಕೋಸಂಬರಿ, ಬೀನ್ಸ್ ಪಲ್ಯ ಎಲ್ಲ ಮಿಕ್ಸ್ ಕೋಸಂಬರಿ ಮಿಕ್ಸ್ ಸ್ವಲ್ಪ ಹಾಗೆ ಗೋಬಿ ನೋಡಿ. ಒಂದೊಂದು ಬರ್ಫಿ ಅದು ಸ್ವೀಟ್ 3 ಥರ ಮಾಡಿದ್ರು. ಕುಂಬಳಕಾಯಿ ಹಲ್ವ ಕೂಡ ಮಾಡಿದ್ರು. ಕುಂಬಳಕಾಯಿ ಹಲ್ವ ಮತ್ತು ಕೇಸರಿ ಹಾಗೆ ಪೇಣಿ ಕೂಡ ಮಾಡಿದ್ರು. ಸ್ವೀಟ್ ನಾನು ತಿನ್ನಲ್ಲ ಜಾಸ್ತಿ ಅಂತ ಆಮೇಲೆ ಹಾಗೆ ನೋಡೋಣ ಪ್ಲೇಟ್ ಅಂತ ಒಂದು ಹಾಕ್ಕೊಂಡಿದ್ದೆ. ಇದು ನೋಡಿ ಪೂರಿ, ಇದು ಕುರ್ಮಾ, ಇದು ಪೂರಿನಲ್ಲಿ ಸಾಗು ಥರ ಮಾಡಿದ್ರು. ಇದು ಹಾಗೆ ಬರೀ ಸಕ್ಕರೆಗೆ ಹಾಕ್ಸ್ಕೊಂಡು ನೋಡೋಣ ಅಂತ ಟೇಸ್ಟ್ ಮಾಡೋಕ್ಕೆ ಒಂದು ತೊಗೊಂಡೆ. ಅದಕ್ಕೆ ಮೇಲೆ ಬೂಂದಿ ಲಾಡು ಹಾಕಿ ಹಾಕ್ತಾರೆ. ಒಂದು ಸಂಡಿಗೆ, ನೋಡಿ ಪಲಾವ್ ಲಾಸ್ಟಲ್ಲಿ ಪಲಾವು, ಅನ್ನ ಸಾರು, ಮೊಸರನ್ನ ತುಂಬ ಚೆನ್ನಾಗಿತ್ತು. ಊಟ ತುಂಬ ಚೆನ್ನಾಗಿತ್ತು. ಹಾಗೆ ಮನೆಗೆ ಬರ್ತಾ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೈಸ್ ರೋಡಲ್ಲಿಂದ ಮನೇಲಿ ಬಂದ್ವಿ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಾಕಿದ ವಿಡಿಯೋಗಳನ್ನು ನೋಡ್ತಾ ಇರಿ. ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ. ಈಸಿಯಾಗಿರೋ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ. ಚೆನ್ನಾಗಿ ಊಟ ಮಾಡಿ ಕಾರ್ನಲ್ಲಿ ಊಟ ಮಾಡಿಕೊಂಡು ಬಂದ್ವಿ. ಗೊತ್ತೇ ಆಗಲಿಲ್ಲ ಮನೆ ತಲುಪಿದ್ದು. ನಿದ್ದೆ ಜೋರಾಗಿ ಬೇಗನೆ ಇದ್ದಿದ್ದರಿಂದ ನಿದ್ದೆನೂ ಜೋರಾಗಿ. ಹಾಗೆ ಸಾಮಾನು ಕೂಡ ಇವತ್ತು ಹೊಸ ಮನೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಸಾಮಾನುಗಳನ್ನೆಲ್ಲ ಇನ್ನೂ ಸರಿಯಾಗಿ ಸೆಟ್ ಮಾಡಬೇಕು.